ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನನ್ನ ನೋಟಿಫಿಕೇಶನ್ ಎಲ್ಲ ಬರುತ್ತೆ. ಹಲೋ ಫ್ರೆಂಡ್ಸ್, ವೀಕ್ಷಕರಿಗೆಲ್ಲ ನಮಸ್ಕಾರ. ಮೇಘನಾ ಚಾನಲ್ಗೆ ಸ್ವಾಗತ. ನಾನಿವತ್ತು ತುಂಬ ಸಿಂಪಲಾಗಿ ಈ ದೋಸೆ ಬ್ಯಾಟ್ರನ್ನು ಯೂಸ್ ಮಾಡಿಕೊಂಡು ಒಂದು 5 ಥರ ದೋಸೆ ಮಾಡ್ತಾ ಇದ್ದೀನಿ. ನಂತರ ಅದಕ್ಕೆ ಚಟ್ನಿ ಮಾಡ್ತಾ ಇದ್ದೀನಿ. ತುಂಬಾ ಸಿಂಪಲಾಗಿ ಮಾಡ್ಕೋಬೋದು. ಇವಾಗ ಈ ಥರ ವೆರೈಟೀಸ್ ನಾವು ಔಟ್ ಸೈಡ್ ಹೋಟ್ಲಲ್ಲಿ ತಿನ್ನೋಕ್ಕೆ ಇಷ್ಟಪಡ್ತೀವಿ. ಮನೇಲೇ ಮಾಡ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯನೂ ಕಾಪಾಡ್ಕೋಬೋದು. ಬನ್ನಿ ಇವಾಗ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ. ಇಲ್ಲಿ ದೋಸೆ ಹಸಿಟ್ಟು ನಾನು ಒಂದು ಬೌಲ್ ತುಂಬ ತೊಗೊಂಡಿದ್ದೀನಿ. ನೋಡಿ, ಈ ಥರ ಬ್ಯಾಟ್ರ್ ಹಸಿಟ್ಟು ನೋಡಿ, ಈ ಥರ ಇಷ್ಟು ತಿಕ್ಕಾಗಿರಬೇಕು. ತುಂಬ ನೀರಾಗೂ ಇರಬಾರ್ದು, ತುಂಬ ಗಟ್ಟಿಯಾಗಿಯೂ ಇರಬಾರ್ದು. ನೋಡಿ, ಈ ಥರ ದೋಸೆ ಎತ್ತು ಉಯ್ಯೋ ಥರ ಈ ಥರ ಇರಬೇಕು. ನಂತರ ಮಸಾಲೆ ದೋಸೆಗೆ ನಾನು ಚಟ್ನಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಆಲೂಗಡ್ಡೆ ಪಲ್ಯ ಕೂಡ ಸಹ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಕ್ಯಾರೆಟ್ ತುರಿ, ಇದು ಸೆಟ್ ದೋಸೆಗೆ. ನಂತರ ಬೆಣ್ಣೆ, ಕೊತ್ತಂಬರಿ ಸೊಪ್ಪು ಚಿಕ್ಕದಾಗೆ ಕಟ್ ಮಾಡ್ಕೋಬೇಕು. ಒಂದು ಕಡ್ಡಿ ಕರ್ಬೇವಿನ ಸೊಪ್ಪು ಕೂಡ ಈ ಥರ ಕಟ್ ಮಾಡ್ಕೋಬೇಕು ಚಿಕ್ಕದಾಗೆ. 2 ಹಸಿಮೆಣ್ಸಿನ್ಕಾಯಿ. ನೀವು ಮಕ್ಕಳು ತಿನ್ನೋದಾದ್ರೆ ನೀವು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಬೇಡಿ. ಬೇಕಾದ್ರೆ ಚಿಲ್ಲಿ ಪೌಡ್ರ್ ಮೇಲೆ ಹಾಕೋಬೋದು, ಇಲ್ಲ ಪ್ಲೈನ್ ಆಗೂ ಕೊಡ್ಬೋದು. ಇಲ್ಲ ತಿಂತೀವಿ ಹಸಿಮೆಣ್ಸಿನ್ಕಾಯಿ ದೋಸೆಲಿ ತೆಗಿತೀವಿ ಅನ್ನೋದಾದ್ರೆ ಹಾಗೆ ಕೂಡ ಮಾಡ್ಕೋಬೋದು. ಇಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಎಣ್ಣೆ ತಗೊಂಡಿದ್ದೀನಿ. ನಂತರ ಇಲ್ಲಿ ಚಟ್ನಿ ನೋಡ್ಕೊಳ್ಳೋಣ. ಚಟ್ನಿಗೆ ಇಲ್ಲಿ ಕಡಲೆಕಾಯಿ ಬೀಜನ ಹುರಿದು ಸಿಪ್ಪೆ ತೆಗೆದಿಟ್ಕೋಬೇಕು. ನಾನು ಟೈಮ್ ಸಾಕಾಗಲ್ಲ ಅಂತ ಆಲ್ರೆಡಿ ನಾನು ಫ್ರೈ ಮಾಡಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಇದು 3/4 ಕಪ್ಪು ಕಡಲೆಕಾಯಿ ಬೀಜ ಅಂತಂದರೆ ಅರ್ಧ ಕಪ್ಪು ಹುರ್ಗಡ್ಲೆ 2 ತೊಗೊಂಡಿದ್ದೀನಿ. ನಂತರ ಕಲ್ಲುಪ್ಪು ರುಚಿಗೆ ತಕ್ಕಷ್ಟು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ. ಸ್ವಲ್ಪ 1/4 ಕಪ್ ಅಷ್ಟು ಪುದೀನ ತೊಗೊಂಡಿದ್ದೀನಿ. ನಂತರ ಅದು ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ. ಇಲ್ಲಿ ನಾನು ಒಂದು 4 ತೊಗೊಂಡಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು, ಇದು ಇಷ್ಟು ಚಟ್ನಿಗೆ. ನಂತರ ಇಲ್ಲಿ 2 ಕಪ್ಪು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಇದು ಸೆಟ್ ದೋಸೆಗೆ ಮತ್ತು ಆನಿಯನ್ ದೋಸೆಗೆ ಈ ಥರ ಚಿಕ್ಕದಾಗಿದ್ರೇ ಚೆನ್ನಾಗಿರೋದು. ಈಗ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಈಗ ಫಸ್ಟು ಚಟ್ನಿಗೆ ರುಬ್ಕೊಳ್ಳೋಣ. ಕಡಲೆಕಾಯಿ ಬೀಜ ಹಾಕ್ತಾ ಇದ್ದೀನಿ. ಬೇಕಂತಂದ್ರೆ ನೀವು ಬರೀ ಕಡಲೆಕಾಯಿ ಬೀಜ ಕೂಡ ಮಾಡ್ಕೋಬೋದು. ಈ ಥರ ಅದು ಸ್ವಲ್ಪ ಇದು ಮಾಡಿದ್ರೆ ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಚಟ್ನಿ. ಹುರ್ಗಡ್ಲೆ, ನಂತರ ಹುಣಸೆಹಣ್ಣು, ಹಸಿಮೆಣಸಿನ್ಕಾಯಿ, ಉಪ್ಪು, ನಂತರ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಇದ್ರ ಜೊತೆಗೆ ಬೆಳ್ಳುಳ್ಳಿ ಹೇಳೋದು ಮರ್ತೋಗಿದೆ. ಈಗ ಬೆಳ್ಳುಳ್ಳಿ ಸಹ ಕೂಡ ಹಾಕ್ಕೊಂಡು ಇದನ್ನು ಚಟ್ನಿ ರುಬ್ಕೊಳ್ಳೋಣ. ನೋಡಿ, ಇವಾಗ ಚಟ್ನಿ ರೆಡಿಯಾಗಿದೆ. ತುಂಬ ನುಣ್ಣಗೂ ರುಬ್ಕೋಬಾರ್ದು. ನಾವು ನುಣ್ಣಗೆ ರುಬ್ಕೊಂಡ್ರೂ ಚೆನ್ನಾಗಿರಲ್ಲ. ನೋಡಿ, ಈ ಥರ ರುಬ್ಕೋಬೇಕು. ತುಂಬ ನುಣ್ಣಗೂ ಬೇಡ, ತುಂಬ ತರ್ತರಿಯಾಗೂ ಬೇಡ. ಮಾಮೂಲಿ ನಾರ್ಮಲ್ ಯಾವ ಥರ ಚಟ್ನಿ ನಾವು ರುಬ್ಕೊತೀವೋ ಅದೇ ಥರ ರುಬ್ಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಸ್ಟವ್ ಹಚ್ಕೊಂಡು ಪ್ಯಾನ್ನ ಹೀಟ್ ಆಗಕ್ಕೆ ಇಟ್ಟಿದ್ದೀನಿ. ಫಸ್ಟು ನಾವು ಇವಾಗ ಮಸಾಲೆ ದೋಸೆ ಮಾಡ್ಕೊಳ್ಳೋಣ. ನೋಡಿ, ಪ್ಯಾನ್ ಹೀಟ್ ಆಗಿದೆ. ಸ್ವಲ್ಪ ನೀರು ಈ ಥರ ಮಾಡಿಕೊಂಡು ಒಂದು ಟಿಶ್ಯೂ ಪೇಪರ್ ಇದ್ದರೆ ಈ ಥರ ಒರೆಸ್ಕೋಬೇಕು. ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಇದೊಂದು ಟಿಪ್ಸು ನೆನ್ಕೊಂಡು ಇಟ್ಕೊಳ್ಳಿ. ನೀವು ಯಾವುದೇ ಥರ ದೋಸೆ ಮಾಡಬೇಕು ಅಂತಂದ್ರೂ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಬೇಕು. ಇಲ್ಲಾಂದರೆ ಸೀದೋಗ್ಬಿಟ್ರೆ ಮೇಲೆ ಹಸಿಯಾಗಿರುತ್ತೆ, ಬೆಂದಿರೋದಿಲ್ಲ. ಅದಕ್ಕೋಸ್ಕರ ಈಗ ಹಿಟ್ಟು ಹಾಕ್ಕೊಂಡು ಈ ಥರ ನಿಮಗೆ ಎಷ್ಟು ತೆಳುವಾಗಿ ಬೇಕೋ, ಎಷ್ಟು ದಪ್ಪ ಬೇಕೋ ಅಷ್ಟು ತಿಕ್ಕಾಗೆ ನೀವು ಈ ಥರ ಹಾಕ್ಕೋಬೇಕು ದೋಸೆನ. ನಿಮಗೆ ಚಿಕ್ಕ ಸೈಜ್ ಬೇಕು ಅಂತಂದರೆ ಚಿಕ್ಕ ಸೈಜ್ ಮಾಡ್ಕೊಳ್ಳಿ, ಇಲ್ಲಾಂದರೆ ದೊಡ್ಡ ಸೈಜ್ ಬೇಕು ಅಂತಂದರೆ ದೊಡ್ಡ ಮಾಡ್ಕೋಬೋದು. ಮಸಾಲೆ ದೋಸೆ ಎಲ್ಲ ಅದಕ್ಕೆ ನಾನು ಸ್ವಲ್ಪ ದೊಡ್ಡದಾಗಿ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ದೋಸೆ ಹಾಕಿದ ತಕ್ಷಣವೇ ನೀವು ಎಣ್ಣೆ ಹಾಕ್ಕೋಬೇಕು. ಈ ಥರ ಎಣ್ಣೆ ಹಾಕ್ಕೊಂಡು ಜಸ್ಟ್ 1 ನಿಮಿಷ ಈ ಥರ ಕ್ಯಾಪ್ ಹಾಕ್ಕೊಬಿಡ್ಬೇಕು. ನೋಡಿ, ಇವಾಗ ಕ್ಯಾಪ್ ತೆಗಿಯೋಣ. ಏನು ರೀಸನ್ಗೋಸ್ಕರ ಅಂತ ನಾನು ಕ್ಯಾಪ್ ಹಾಕಿರೋದು ಅಂದರೆ ಕೆಳಗಡೆ ಬ್ರೌನ್ ಆಗುತ್ತೆ, ಮೇಲ್ಗಡೆ ಎಲ್ಲ ಹಸಿ ಆಗಿರುತ್ತೆ. ನೋಡಿ, ಕ್ಯಾಪ್ ಹಾಕೋದ್ರಿಂದ ಫುಲ್ಲು ಹಸಿಟ್ಟಿರೋದೆಲ್ಲ ಬೇಯ್ಕೊಳ್ಳುತ್ತೆ. ಹಾಗಾಗಿ ನಾನು ಕ್ಯಾಪ್ ಹಾಕಿದ್ದೀನಿ. ಈಗ ಏನು ಮಾಡಬೇಕು ಅಂತಂದರೆ ನೋಡಿ, ಇವಾಗ ಎಲ್ಲ ರೋಸ್ಟ್ ಆಗಿದೆ, ಕಾಣಿಸ್ತಾ ಇದೆಯಲ್ಲ. ಈ ಥರ ರೋಸ್ಟ್ ಆದಮೇಲೆ ಈ ಕೆಂಪು ಚಟ್ನಿ ದೋಸೆ, ಮಸಾಲೆ ದೋಸೆ ಚಟ್ನಿ ಏನಿದೆ ಅದನ್ನು ಸ್ಪ್ರೆಡ್ ಮಾಡ್ಕೋಬೇಕು. ಈ ಥರ ನೀಟಾಗಿ ಫುಲ್ಲು ಸ್ಪ್ರೆಡ್ ಮಾಡಬೇಕು. ಈ ಥರ ನೀವು ಹೋಟ್ಲಲ್ಲಿ ಯಾವ ಥರ ಮಸಾಲೆ ದೋಸೆ ಮಾಡ್ತೀವಿ ಅದೇ ಥರನೇ ಇರುತ್ತೆ. ಮಕ್ಕಳು ಮನೇಲೇ ಇವಾಗ ಇರ್ತಾರೆ, ಹಾಲಿಡೇಸ್ ಮುಗ್ದಿದೆ. ಈ ಥರ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಅವ್ರು ಕೂಡ ಇಷ್ಟಪಟ್ಟು ತಿಂತಾರೆ. ನೋಡಿ, ಇವಾಗ ಇದನ್ನ ಚಟ್ನಿ ಆದಮೇಲೆ ಸ್ವಲ್ಪ ನಾವು ಈ ಥರ
ತಕ್ಕೋಬೇಕು ದೋಸೆನ. ನೋಡಿ ಇವಾಗ ರೆಡಿ ಆಗಿದೆ. ಆನಂತರ ನಾವು ಈ ಆಲೂಗಡ್ಡೆ ಪಲ್ಯ ಏನಿದೆ ಅದನ್ನು ಈ ಥರ ಉದ್ದಕ್ಕೆ ಇಟ್ಕೋಬೇಕು. ಇದು ನೀವು ಮಕ್ಳು ಕೊಡೋದಾದರೆ ಸ್ವಲ್ಪ ಚಟ್ನಿ ಕಮ್ಮಿ ಮಾಡ್ಕೊಳ್ಳಿ, ಖಾರ ಆದರೆ ತಿನ್ನಲ್ಲ ಮಕ್ಕಳು. ಇವಾಗ ನೋಡಿ ಈ ಥರ ಸೆಂಟ್ರಲ್ಲಿ ಈ ಥರ ಆಲೂಗಡ್ಡೆ ಪಲ್ಯನ ಇಟ್ಕೊಂಡು ನಂತರ ಈ ದೋಸೆ ಏನಿದೆ ಇದನ್ನು ನೋಡಿ ಈ ಥರ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ಇವಾಗ ನಾವು ಹೋಟ್ಲಲ್ಲಿ ಯಾವ ಥರ ನೋಡ್ತೀವಿ ಅದೇ ಥರ ಮಸಾಲೆ ದೋಸೆ ರೆಡಿ ಆಗಿದೆ, ಕ್ರಿಸ್ಪಿಯಾಗಿ. ನೋಡಿ ಕಾಣಿಸ್ತಾ ಇದೆಯಲ್ಲ, ಮನೇಲಿ ಮಾಡೋದಕ್ಕೂ ಹೋಟ್ಲಲ್ಲಿ ಮಾಡೋದಕ್ಕೂ ಎಷ್ಟು ಡಿಫ್ರೆನ್ಸ್ ಆಗಿದೆ ಅಂತಂದ್ಬಿಟ್ಟು. ಈಗ ಬೆಣ್ಣೆ ದೋಸೆ, ಎರಡನೇದು ಬೆಣ್ಣೆ ದೋಸೆ. ಇದು ಕೂಡ ಅಷ್ಟೇ, ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜು ಮಾಡ್ಕೋಬೋದು. ನಾನು ಸ್ವಲ್ಪ ಎಲ್ಲ ದೊಡ್ಡ ಸೈಜ್ ಮಾಡ್ತಾ ಇದ್ದೀನಿ. ನೋಡಿ ಕಲರ್ ಯಾವ ಥರ ಬಂದಿದೆ ಅಂತ, ಈ ಥರ ಬರಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಇವಾಗ ಇದು ಕೂಡ ಕ್ರಿಸ್ಪಿಯಾಗಿ ಸೈಡಲ್ಲೆಲ್ಲ ಬ್ರೌನಿಷ್ ಆಗಿದೆ. ಇವಾಗ ಇದಕ್ಕೆ ಕೂಡ ಬೆಣ್ಣೆ ಹಾಕಬೇಕು. ಬೆಣ್ಣೆ ದೋಸೆ ಅಲ್ವಾ, ಅದಕ್ಕೆ ಸ್ವಲ್ಪ ಬೆಣ್ಣೆನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ, ಫ್ಲೇವರು ಎಲ್ಲ. ನೋಡಿ ಇವಾಗ ಬೆಣ್ಣೆ ದೋಸೆ ಸಹ ಕೂಡ ರೆಡಿ ಆಗಿದೆ. ನೋಡೋದಲ್ಲ ಫ್ರೆಂಡ್ಸ್, ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದ್ಬಿಟ್ಟು. ಈಗ ಮೂರನೇ ದೋಸೆ, ಈರುಳ್ಳಿ ದೋಸೆನ ಹಾಕ್ತಾ ಇದ್ದೀನಿ. 1.5 ಸೌಟು ಹಸಿಟ್ಟು ಹಾಕೋಬೇಕು. ಜಸ್ಟ್ ಈ ಥರ ತುಂಬ ಇದು ಮಾಡೋಕೆ ಹೋಗ್ಬಾರ್ದು. ಇದು ಸ್ವಲ್ಪ ಈರುಳ್ಳಿ ದೋಸೆ ಅಂತಂದರೆ ಸ್ವಲ್ಪ ತಿಕ್ಕಾಗಿರಬೇಕು, ಸಾಕಿಷ್ಟು. ತುಂಬ ತಿನ್ನಾಗೂ ಇರಬಾರ್ದು, ತುಂಬ ತಿಕ್ಕಾಗೂ ಇರಬಾರ್ದು, ಈ ಸೈಜು ಇರಬೇಕು. ಈಗ ಇದ್ರ ಮೇಲೆ ಈರುಳ್ಳಿನ ಈ ಥರ ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ, ಒಂದು ದೋಸೆಗೆ ಅಂತಂದರೆ ನಿಮಗೆ ಒಂದು ಚಿಕ್ಕ ಸೈಜು ಈರುಳ್ಳಿ ಬಿಡಿಸುತ್ತೆ ನಿಮಗೆ. ಈ ಥರ ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಈ ಥರ ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಅದು ನೀಟಾಗಿ ದೋಸೆಗೆ ಸೆಟ್ ಆಗುತ್ತೆ. ಈಗ ಸ್ವಲ್ಪ ಹಸಿಮೆಣಸಿನ್ಕಾಯಿ, ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದನ್ನು ಈ ಥರ ಸ್ವಲ್ಪ ಸ್ಪ್ರೆಡ್ ಮಾಡ್ಕೋಬೇಕು. ಮಕ್ಕಳು ತಿನ್ನೋದಾದರೆ ನೀವು ಹಸಿಮೆಣಸಿನ್ಕಾಯಿ ನೋಡಿ ಹಾಕ್ಕೊಳ್ಳಿ. ಈಗ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕ್ಯಾಪ್ ಹಾಕ್ಬಿಡ್ಬೇಕು. ಏನಕ್ಕಪ್ಪ ಅಂತಂದರೆ ಇವಾಗ ಈರುಳ್ಳಿ ಎಲ್ಲ ಈ ಕ್ಯಾಪ್ ಹಾಕಿದ್ರೆ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಅಂತಂದ್ಬಿಟ್ಟು ಜಸ್ಟ್ ಒಂದು 2 ನಿಮಿಷ ಸಾಕು. ಇವಾಗ ಇದು ರೆಡಿಯಾಗಿದೆ. ಜಸ್ಟ್ ಸುಮ್ಮನೆ ನಿಮಗೆ 1 ನಿಮಿಷ ಈ ಥರ ಟರ್ನ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇವಾಗ ಇದು ರೆಡಿಯಾಗಿದೆ. ಮೆತ್ತಗೆ ಈ ಥರ ತೊಗೋಬೇಕು. ಏನಕ್ಕೆ ನಾನು ತಿರುಗಿಸಿ ಹಾಕಿದ್ದು ಅಂತಂದರೆ ದೋಸೆ ಹಸಿಟ್ಟು ಹಸಿ ಹಸಿಯದಾಗಿದ್ದರೆ ಸ್ವಲ್ಪ ಬೇಯ್ಕೊಳ್ಳುತ್ತೆ ಅಂತಂದ್ಬಿಟ್ಟು. ನೋಡಿ ಇವಾಗ ರೆಡಿ ಆಗಿದೆ. ತುಂಬ ನೀವು ಹಾಕೋಕ್ಕೂ ಹೋಗ್ಬಾರ್ದು, ಆಮೇಲೆ ಈರುಳ್ಳಿ ದೋಸೆನ ಅದೇ ಒಂಥರ ಟೇಸ್ಟ್ ಬಂದ್ಬಿಡುತ್ತೆ. ಈಗ ಇದು ರೆಡಿ ಆಗಿದೆ ನೋಡಿ. ಈಗಿದು ಸೆಟ್ ದೋಸೆ, 4ನೇ ದೋಸೆ. ಈ ಥರ ಹಾಕ್ಕೊಂಡು ಸುಮ್ಮನೆ ಈ ಥರ ಪ್ರೆಸ್ ಮಾಡಬೇಕು ಅಷ್ಟೇ. ಇವಾಗ ಇದ್ರ ಮೇಲೆ ಈರುಳ್ಳಿ ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ನಂತರ ಸ್ವಲ್ಪ ಕ್ಯಾರೆಟ್ ತುರಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಸ್ವಲ್ಪ. ಇವಾಗ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತೆ ಕ್ಯಾಪ್ ಹಾಕ್ಬಿಡ್ಬೇಕು. ಇವಾಗ ನಾವು ಈರುಳ್ಳಿ ಕ್ಯಾರೆಟ್ ಏನಾಗಿದ್ದೀವಿ ಅದು ಫುಲ್ಲು ಸೆಟ್ ಆಗಬೇಕು ದೋಸೆಗೆ, ಅದಕ್ಕೋಸ್ಕರ ಈ ಥರ ಕ್ಯಾಪ್ ಹಾಕಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಸೆಟ್ ದೋಸೆ ಕೂಡ ರೆಡಿ ಆಗಿದೆ. ಈ ಬ್ಯಾಟರ್ಗೆ ದೋಸೆ ಹಸಿಟ್ಟಿಗೆ ನಾನು ಯಾವುದೇ ಆಗಲಿ ಸೋಡಾ ಪುಡಿ ಏನೂ ಬೆರೆಸಿಲ್ಲ, ನಾನು ಜಸ್ಟ್ ಉಪ್ಪಂತೆ ಹಾಕಿರೋದು. ನೋಡಿ ನಾವು ಕ್ವಾಂಟಿಟಿ ದೋಸೆಗೆ ಕರೆಕ್ಟಾಗಿ ಹಾಕಿದ್ರೆ ಅದು ಕೂಡ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಈಗ ನೋಡಿ ಇದು ರೆಡಿ ಆಗಿದೆ. ನೋಡಿ ಇವಾಗ 5ನೇ ದೋಸೆ, ಪ್ಲೈನ್ ದೋಸೆ. ಇದು ತೆಳುವಾಗಿ ಬರುತ್ತೆ ನೋಡಿ, ಈ ಥರ ತೆಳುವಾಗಿ ಉಯ್ಕೋಬೇಕು ಇದು ದೋಸೆನ. ನೋಡಿ ಜಸ್ಟ್ ಒಂದು ಸೌಟ್ ತೊಗೊಂಡ್ರೆ ನೀವು ಎಷ್ಟು ಸ್ಪ್ರೆಡ್ ಮಾಡ್ಕೋಬೋದು ಅಂತ. ಇದು ತೆಳು ದೋಸೆ ಇದು. ನೋಡಿ ಇವಾಗ ಇದು ಕೂಡ ಕ್ರಿಸ್ಪಿಯಾಗಿ ರೆಡಿ ಆಗಿದೆ. ಈ ಥರ ಮೆತ್ತಗೆ ಈ ಥರ ತೊಗೊಂಡು ಆದಷ್ಟು ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ನೋಡಿ ಈ ಥರ ರೋಲ್ ಮಾಡ್ಕೋಬೇಕು. ನೋಡೋಣ ಎಷ್ಟು ಚೆನ್ನಾಗಿ ರೋಲ್ ಆಯಿತು. ಇದು ಪ್ಲೈನ್ ದೋಸೆ ರೆಡಿ ಆಗಿದೆ ನೋಡಿ. ಇದು ಪ್ಲೈನ್ ಜಸ್ಟ್ ಒಂದು ಸೌಟು ನೀವು ಹಸಿಟ್ಟನ್ನ ಇದು ಹಾಕ್ಕೊಂಡು ಈ ಥರ ತೆಳುವಾಗಿ ಸ್ಪ್ರೆಡ್ ಮಾಡಿಕೊಂಡ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ.
ಇವಾಗ ಎಲ್ಲ ದೋಸೆ ಕೂಡ ರೆಡಿ ಆಗಿದೆ ನೋಡಿ ಫ್ರೆಂಡ್ಸ್. 5 ವೆರೈಟಿ ದೋಸೆ ರೆಡಿ ಆಗಿದೆ. ಸೂಪರ್ ಆಗಿ ಬಂದಿದೆ. ಎಲ್ಲ ಮಸಾಲೆ ದೋಸೆ, ಬೆಣ್ಣೆ ದೋಸೆ, ಪ್ಲೈನ್ ದೋಸೆ ಇದನ್ನ ರೋಲ್ ಮಾಡಿ ಇಟ್ಕೊಂಡಿದ್ದೀನಿ. ಆದರೆ ಇದು ತುಂಬ ತೆಳುವಾಗಿರೋದ್ರಿಂದ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಸೆಟ್ ದೋಸೆ, ನಂತರ ಈರುಳ್ಳಿ ದೋಸೆ, ಒಳ್ಳೆ ಕಾಂಬಿನೇಷನ್. ಇದಕ್ಕೆ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯಕ್ಕೆ ನೋಡಿ, ಇಲ್ಲಿ ಆಲೂಗಡ್ಡೆ ಪಲ್ಯ, ಇಲ್ಲಿ ಚಟ್ನಿ. ನಾನು ಚಟ್ನಿಗೆ ಒಗ್ಗರಣೆಗೆ ಹಾಕಿಲ್ಲ, ನಮ್ಮ ಮನೇಲಿ ಇಷ್ಟಪಡಲ್ಲ ಒಗ್ಗರಣೆಗೆ ಹಾಕಿದ್ರೆ. ಪ್ಲೈನೇ ತುಂಬ ಇಷ್ಟಪಡ್ತಾರೆ. ನೀವು ಬೇಕು ಅನ್ನೋದಾದರೆ ನೀವು ಒಗ್ಗರಣೆಗೆ ಹಾಕೋಬೋದು. ನೋಡಿ, ಇವಾಗ 5 ವೆರೈಟಿ ದೋಸೆ ರೆಡಿ ಆಗಿದೆ. ಇವತ್ತು ನಾನು ಮಾಡಿರೋ 5 ವೆರೈಟಿ ದೋಸೆನ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೆಂಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಗೊತ್ತಲ್ಲ, ನನ್ನ ಚಾನಲ್ ಹೆಸರು ಮೇಘನಾ ಚಾನಲ್. ಮತ್ತಷ್ಟು ಹೊಸ ಈಸಿ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು, ಬಾಯ್.